ಸರಿ ಡಿ ಕೆ ಶಿವರು 2 ನಾಮ ಹಾಕೊಂಡು ಟೆಂಪಲ್ ರನ್ ಮಾಡ್ತಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ ನಾಮ ಹಾಕಿದ್ರು ಅಂತ ಆರೋಚಕರು ಹೇಳ್ತಾರೆ. ಈಗ ನಾವು ಡಿ ಕೆ ಶಿವಕುಮಾರ್ ಸಾಹೇಬ್ರು ಆಗ್ಬೋದು, ನಾನು ಆಗ್ಬೋದು, ನಾವೆಲ್ಲ ನಾಮದೇವ್ರು ಅಂದರೆ ವಿಭೂತಿ ಹಚ್ಚರು ಹಿಂಗೆ ಅಡ್ಡ ಹಚ್ತೀವಿ, ನಾಮ ಹಚ್ಚರು ಉದ್ದಕ್ಕೆ ಹಚ್ತೀವಿ. ತಿರುಪತಿಗೆ ಹೋದಾಗ ಮೇಲೆ ಉದ್ದಕ್ಕೆ ಹಚ್ತೀವಿ, ಶ್ರೀಶೈಲಕ್ಕೆ ಹೋದ್ರೆ ಅಡ್ಡ ಹಚ್ತೀವಿ. ಅದು ನಾಮ ಇರಲೇಬೇಕು. 2 ಇದ್ರು ನಮ್ಮನೆ, 3 ಇದ್ರು ನಮ್ಮನೆ. ಅದು ಯಾರು ಹಾಕೋಕ್ಕೂ ಬರಲ್ಲ, ಹಾಕ್ಸ್ಕೊಳ್ಳೋಕ್ಕೂ ಬರಲ್ಲ. ಆ ದೇವ್ರಿಗೆ ಯಾವ್ಯಾವ ದೇವ್ರಿಗೆ ಹೋಗ್ತೀವಿ ಹಂಗೆ ಹಾಕ್ತಾರೆ. ನಾನೇ ಹೇಳ್ತಿದ್ದೀನಿ ನಿಮ್ಮ ಮಾಧ್ಯಮ ಮುಖಾಂತರ, ನಾನು ಹೇಳ್ತೀನಿ, ಮುಖ್ಯಮಂತ್ರಿ ಆಗೋ ಅರ್ಹತೆ ಜಾರಕಿಹೊಳಿ ಸಾಹೇಬ್ರಿಗಿದೆ. ಆದರೆ ಅವ್ರು ಕ್ಲೈಮ್ ಮಾಡ್ತಿರೋದು 2033ಕ್ಕೆ. ಆ 2033ಕ್ಕೆ ಸತೀಶ್ ಜಾರಕಿಹೊಳಿ ಅವ್ರು ಹೆಂಗೆ ಕ್ಲೈಮ್ ಮಾಡ್ತಾರೆ ಅದಕ್ಕೆ ನನ್ನ ಬೆಂಬಲವೂ ಇದೆ. ಅವ್ರು ಕ್ಲೈಮ್ ಮಾಡಿದ್ರೆ ನಾನು ಯಾಕೆ ಈಗ ಅದೇನಂತಾರಲ್ಲ, ಬೇಡ ಮಾಧ್ಯಮದಾಗ ಹೇಳೋದೀಗ ಯಾವೂ ಇಲ್ಲ. ಅವರೇ ಹೇಳಿದಾರಲ್ಲ, ಅವರೇ ಬೆಂಬಲ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ. ಕಷ್ಟಪಟ್ಟಿದ್ದಾರೆ, ಪಕ್ಷ ಕಟ್ಟಿದ್ದಾರೆ ಅಂತ ತಮಗೆ ಬೇಕಿರುವ ಅದೊಂದು ಕ್ಲಿಪ್ ಇದೆ, ನಾನು ಇಟ್ಕೊಂಡಿದ್ದೀನಿ. ಅವರು ನನಗೆ ಮುಖ್ಯಮಂತ್ರಿ ಆಕಾಂಕ್ಷಿ ಅಲ್ಲ ಅಂದಮೇಲೆ ಅಲ್ಲಿಂದ ಬರೋ ಕ್ವಶನ್ ಎಲ್ಲಿ ಬಂತು? ಈಗ ನಾನೇನಾದ್ರು ಮುಖ್ಯಮಂತ್ರಿ ಆಕಾಂಕ್ಷಿ ಅಂದರೆ ಯಾರು ಬೆಂಬಲ ಕೊಟ್ಟರೆ ಅದೆಲ್ಲ ತೆರೆಮರೆ ಕೆಲಸ. ನಾನೇ ಇಲ್ಲ ಅಂದಾಗ ಬೇರೆಯವ್ರು ಹೇಳಿದ್ರೆ ಹೆಂಗಾಗ್ತದೆ? ಅವ್ರು ವೈಯಕ್ತಿಕ ಒಂದು ತೀಟೆಗೆ ಇವೆಲ್ಲ ಹೇಳಿಕೆ ಕೊಡ್ತಾರೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಯಾವುದು ಹೈಕಮಾಂಡಲ್ಲಿಲ್ಲ, ಯಾರ ಹತ್ರನೂ ಇಲ್ಲ. ಅಲ್ಲ, ಇಲ್ಲಿ ಟೆಂಪಲ್ ರನ್ ಮಾಡೋದಕ್ಕಿಂತ ಇಟಲಿ ಟೆಂಪಲ್ ರನ್ ಮಾಡಿದ್ರೆ ಚೆನ್ನಾಗಿ ಅಂತಂದು ಹೇಳ್ತೀವಿ ರೀ. ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ ಫಾಲೋವರ್, ಬದ್ಧ ಫಾಲೋವರು. ನಾನು ಅಷ್ಟೇ ದೇವಸ್ಥಾನಕ್ಕೆ ಹೋಗ್ತೀನಿ. ನಾನೆಲ್ಲಿ ಕಳಿಸ್ತೀರಿ? ಅವ್ರನ್ನೇ ಅಲ್ಲಿ ಕಳಿಸ್ತೀನಿ, ನನ್ನೆಲ್ಲಿ ಕಳಿಸ್ತೀರಿ? ಎಲ್ಲ ಇಲ್ಲ. ನಮ್ಮ ನಂಬಿಕೆ ನಮ್ಮ ಆಚರಣೆ ಮೇಲೆ ಅವೆಲ್ಲ. ಸಿಎಂ ಆಗೋದಕ್ಕೂ ಟೆಂಪಲ್ ರನ್ನಿಂದ CM ಆಗೋದ್ರೆ ನಾನು ಇವತ್ತು ಈಗ ಸ್ಟಾರ್ಟ್ ಮಾಡಿಬಿಡ್ತೀನಿ. ನಾನು ಆಗ್ಬೋದಲ್ಲ ಅವಾಗ.